ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಆಫ್ 30 ಡಿಗ್ರಿ ಮತ್ತು 60 ಡಿಗ್ರಿ ಒಂದೇ ಚಿತ್ರದಲ್ಲಿ ಇವೆರಡು ಹುಡುಕ್ಬೋದು ಆ್ಯಕ್ಚುಲಿ. ಹೇಗೆ ಅಂತ ಹೇಳಿದ್ರೆ, ಇದಕ್ಕೋಸ್ಕರ ನಾವು ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ತಗೊಬೇಕು. ಹುಡುಗರ ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಪ್ರಾಪರ್ಟಿ ಹೇಳಿ. ಆಲ್ ದ ಸೈಡ್ಸ್ ಆರ್ ಈಕ್ವಲ್ ಅಲ್ವಾ? ಸೊ ಇದು 2a ಅಂದರೆ ಇದು 2a ಆಗುತ್ತೆ, ಇದು ಕೂಡ 2a ಆಗುತ್ತೆ ಅಲ್ವಾ? ಆಲ್ ದ ಆಂಗಲ್ಸ್ ಆರ್ ಈಕ್ವಲ್ ಟು 60 ಡಿಗ್ರಿ. ಸರಿನಾ? ಸೊ ಇದನ್ನ ಎ ಬಿ ಸಿ ಅಂತ ತಗೊಂತು ಅಂತ ಹೇಳಿದ್ರೆ ಇವೆಲ್ಲ 60 ಡಿಗ್ರಿ ಅಲ್ವಾ? ಇವಾಗ ನಾನು ಒಂದು ಪರ್ಪೆಂಡಿಕ್ಯುಲರ್ ಲೈನ್ ಡ್ರಾ ಮಾಡ್ತೇನೆ. ಸೊ ಇದು ನಮ್ಮ 90 ಡಿಗ್ರಿ, ಇದು ಪಾಯಿಂಟ್ ಪಿ. ಪರ್ಪೆಂಡಿಕ್ಯುಲರ್ ಲೈನ್ ಡ್ರಾ ಮಾಡ್ತು ಅಂತ ಹೇಳಿದ್ರೆ ಇಲ್ಲಿ ಯಾವುದೋ ಪಿ ಎ ಸಿ 30 ಡಿಗ್ರಿ ಆಗುತ್ತೆ. ಏನಕ್ಕೆ? ಬಿಕಾಸ್ perpendicular line acts like a bisector and angular bisector. ಮತ್ತೆ ಪಿ ಸಿ ಬಂದು ಎ ಆಗುತ್ತೆ, ಲೆಂತ್ ಎ ಆಗುತ್ತೆ. ನೀವು ಕ್ಯಾಲ್ಕುಲೇಟ್ ಮಾಡ್ತು ಅಂತ ಹೇಳಿದ್ರೆ ಇದು √3 × a ಆಯ್ತಾ? ಯಾವುದೋ ಎ ಪಿ ಎಸ್ √3 × a ಆಗುತ್ತೆ. ಸರಿನಾ? ಸೊ ಮೊದಲು ಇಷ್ಟು ಮಾಡಬೇಕು, ಅದಾದ್ಮೇಲೆ ಇನ್ನು ಮಿಕ್ಕಿದೆಲ್ಲ ಇವೆರಡು ರೇಷಿಯೋಸ್ ಆರಾಮಾಗಿ ಸಿಗುತ್ತೆ. ಸೊ ಕನ್ಸಿಡರ್ an equilateral triangle ABC. Drop AP perpendicular to BC. ಸರಿನಾ? ಸೊ ಇನ್ನೇನಿಲ್ಲ, ಅಷ್ಟೇ ಆಗೈತಿ, ಮಿಕ್ಕಿದೆಲ್ಲ. ಸೊ ನೆಕ್ಸ್ಟು ಲೆಟ್ ಆಫ್ ಸೈಡ್ ಲೆಂತ್ being equal to 2a ಯೂನಿಟ್. ಇದು ಕೂಡ ತಗೊಳ್ಳೋಣ ಯೂನಿಟ್ಸ್. ಸರಿನಾ? ಇದು ಕೂಡ ತಗೊಂಡ್ಬಿಡೋಣ. ಸೊ ಡ್ರಾಪ್ ಪರ್ಪೆಂಡಿಕ್ಯುಲರ್ ಇವೆಲ್ಲ ಆಯಿತು. ಮುಂದಿಂದೇನು? ಎನ್ ಟ್ರಯಾಂಗಲ್ ಎ ಪಿ ಸಿ. ಸರಿನಾ? ಪಿ ಸಿ ಇಸ್ ಈಕ್ವಲ್ ಟು 90 ಡಿಗ್ರಿ. ಸಾರಿ, ಪಿ ಸಿ ಇಸ್ ಈಕ್ವಲ್ ಟು 90 ಡಿಗ್ರಿ is equal to a. Reason being AP acts like a perpendicular bisector. Correct? Of BC. So 2a ಇರೋದು a ಆಗುತ್ತೆ. ಇದು ಪೂರ ಲೆಂತ್ 2a, ಹಾಗಾಗಿ ಇದು a. ಸೊ AP ಕಂಡಿಡಿಯೋಣ ಇವಾಗ. ಸೊ therefore AP square is equal to 2a the whole square, hypotenuse square minus other side square. So Pythagorean theorem. ಸ್ವಲ್ಪ ಶಾರ್ಟ್ ಕಟ್ ಮಾಡ್ತಾ ಇದ್ದೀನಿ, ಒಂದೆರಡು ಸ್ಟೆಪ್ ಸ್ಕಿಪ್ ಮಾಡ್ತಾ ಇದ್ದೀನಿ. ಸೊ ದಿಸ್ ಇಸ್ √3a square. So therefore AP will be equal to √3 into √a square, that is a itself. ಆಯ್ತಾ? √3 into a. ಸೊ ಅದನ್ನ ಕಂಡಿಡಿದ್ರಿ. ಇವಾಗ 3 ಸೈಡ್ ಗೊತ್ತು. ನಾವು ಏನಿದ್ರೆ ಏನು ಮಾಡ್ಬೇಕು ಇವಾಗ? ನಾರ್ಮಲ್ ಆಗಿ ಈ ಟ್ರಯಾಂಗಲ್ ತಗೊಂಡು ಬಿಡ್ಸ್ಕೊಂಡ್ಬಿಡ್ತೀನಿ. ಇನ್ನೊಂದ್ಸತಿ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ ಅಂತ ಹೇಳಿದ್ರೆ ಈ ರೀತಿಯಲ್ಲಿ ಕಾಣುತ್ತೆ. ಇದು 90 ಡಿಗ್ರಿ, ಇದು 60 ಡಿಗ್ರಿ, 30 ಡಿಗ್ರಿ, 60 ಡಿಗ್ರಿ, 90 ಡಿಗ್ರಿ, 2a √3 into a ಮತ್ತೆ a. ಸರಿನಾ? ಸೊ ಇವಾಗ ಸೈನ್ ಆಫ್ 60 ಇಸ್ ಸೈನ್ ಆಫ್ ಸಿ ಅಲ್ವಾ? ಸೈನ್ ಸಿ ಅಂತ ತಗೊಂಡ್ರೆ ಇದು ಆಪೋಸಿಟ್ ಆಗುತ್ತೆ, ಇದು ಅಡ್ಜಸೆಂಟ್ ಆಗುತ್ತೆ, ಇದು ಹೈಪೋಟೆನಸ್. ಸೊ ಆಪೋಸಿಟ್ is √3a by hypotenuse, that is 3a √3/2. Next, cos of 60, which is cos c. Cos c ಅಂತ ಹೇಳಿದ್ರೆ adjacent by hypotenuse ಅಲ್ವಾ? ಸೊ 1/2. ಕೊನೆಯದಾಗಿ tan 60, tan of c. Tan is opposite by adjacent, that is a into √3. ಅಷ್ಟೇ, ಅರ್ಥ ಆಯ್ತಾ? ಇದೇ ರೀತಿಯಲ್ಲಿ sin 30 is equal to ಎಲ್ಲಿ ಹೋಗ್ಬೇಕು? sin 30ಗೆ ಆಂಗಲ್ ಎ ಹತ್ರ ಹೋಗ್ಬೇಕು.
ಅವಾಗ ನಿಮ್ಮ ಆಪೋಸಿಟ್ ಇದಾಗುತ್ತೆ ಅಲ್ವಾ, ಇದು ನಿಮ್ಮ ಅಡ್ಜಸೆಂಟ್ ಆಗುತ್ತೆ. ಸರಿನಾ? ಸೊ ಸೈನ್ ಆಫ್ ಎ ಅಂತ ಹೇಳಿದ್ರೆ ಸೈನ್ ಆಫ್ ಎ ಅಂತ ಹೇಳಿದ್ರೆ ಆಪೋಸಿಟ್ ಇಸ್ ಎ ಡಿವೈಡ್ ಬೈ ಅಡ್ಜಸೆಂಟ್ ಹೈಪೋಟೆನಸ್ ದಟ್ ಇಸ್ 2a. ಸೊ 1/2 ಅಷ್ಟೇ, ಇನ್ನೇನಿಲ್ಲ ಹುಡುಗರ. ಇದನ್ನೇ ಬರ್ಕೊಂಡು ಹೋಗ್ತಾನೆ ಇರ್ತೀನಿ, ಇನ್ನೇನಿಲ್ಲ. cos of 30 is same as cos of c. cos of a 30 a ಅಲ್ಲಿ ಇದೆಯಲ್ಲ, ಸರಿ. ಸೊ ಇದು ಹೆಂಗಿದು, ಇದು ಅಡ್ಜಸೆಂಟ್ ರೂಟ್ ಆಫ್ 3 into a by hypotenuse that is 2a root of 3/2. ಕೊನೆಯದಾಗಿ tan of 30 it is nothing but tan of a ಅಲ್ವಾ. a ಇಂದ ನೋಡ್ತಾ ಅಂತ ಹೇಳಿದ್ರೆ ಆಪೋಸಿಟ್ ಬಂದು a ಇದೆ, ಅಡ್ಜಸೆಂಟ್ ಬಂದು ರೂಟ್ ಆಫ್ 3 into a ಇದೆ. ಸೊ ದಿಸ್ ಇಸ್ 1/√3. ಇದು ನಿಮ್ಮ ಉತ್ತರ. ಸೊ ಪಾಸ್ ಮಾಡಿಕೊಂಡು ಒಂದೊಂದೇ ವಿಷಯ ಆರಾಮಾಗಿ ನೋಡಿ. ಸೊ ಹೇಗೆ ಡಿರೈವ್ ಮಾಡಿದ್ರೆ ಇದನ್ನ, ಈಕ್ವಲ್ ಟ್ರಯಾಂಗಲ್ ತಗೊಂಡ್ರಿ, ಪರ್ಪೆಂಡಿಕ್ಯುಲರ್ ಡ್ರಾಪ್ ಮಾಡಿ ಈ ಎಲ್ಲ ಸೈಡು ಕಂಡುಹಿಡಿದ್ರಿ. ಏನಕ್ಕೆ ಅಂತ ಹೇಳಿದ್ರೆ ಇಲ್ಲಿ ನಮಗೆ 60 ಮತ್ತು 30 ಹುಟ್ಟುತ್ತೆ ಈಕ್ವಲ್ ಟ್ರಯಾಂಗಲ್ ಇಂದ. ಮತ್ತೆ ಎಲ್ಲ ವ್ಯಾಲ್ಯೂಸು ನಾವು ಇನ್ ಟರ್ಮ್ಸ್ ಆಫ್ ಸಿಂಗಲ್ ವೇರಿಯಬಲ್ ಡಿರೈವ್ ಮಾಡ್ಬೋದು. a 2a √3a. ಅದನ್ನು ನಾವು ರೈಟ್ ಆಂಗಲ್ ಟ್ರಯಾಂಗಲ್ ಅಂತ ತಗೊಂಡು ಅಲ್ವಾ, ಚಿತ್ರ ತಗೊಂಡು ಒಂದೊಂದೇ ವ್ಯಾಲ್ಯೂ ಬರ್ಕೊಂಡು ಹೋಯ್ತು ಅಂತ ಹೇಳಿದ್ರೆ ನಿಮ್ಮ ಉತ್ತರ ಅವಶ್ಯಕತೆ ಬರುತ್ತೆ. ವಿಷಯ ಅರ್ಥ ಮಾಡ್ಕೊಳ್ಳಿ, ಡಿರೈವೇಶನ್ ಈಸಿ ಆಗುತ್ತೆ. ಅರ್ಥ ಆಯ್ತಾ? ಡಿರೈವೇಶನ್ ಈಸಿ ಆಯಿತು ಅಂತ ಹೇಳಿದ್ರೆ ಟೇಬಲ್ ನ್ಯಾಪ್ ಕಟ್ಕೊಳ್ಳೋದು ಈಸಿ ಆಗುತ್ತೆ. ಕೊನೆಯದಾಗಿ ಅದು ಮುಖ್ಯವಾದದ್ದು ಅಂತ ಹೇಳಿದ್ರೆ ನಿಮ್ಮ ಟೇಬಲ್ಲು ನ್ಯಾಪ್ ಕಟ್ಕೊಳ್ಳೋದು ಅಲ್ವಾ. ಸೊ ಅದನ್ನ ನ್ಯಾಪ್ ಕಟ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಇನ್ನು ಪ್ರಾಬ್ಲಮ್ಸ್ ಮಾಡೋದಕ್ಕಾಗಲ್ಲ. ಹಾಗಾಗಿ ಇದು ಹೇಗೆ ಬಂತು, ಅದು ವ್ಯಾಲ್ಯೂ ಹೇಗೆ ಬಂತು ಅಂತ ಅರ್ಥ ಮಾಡ್ಕೊಂತು ಅಂತ ಹೇಳಿದ್ರೆ ನ್ಯಾಪ್ ಕಟ್ಕೊಳ್ಳೋದು ಸುಲಭ ಆಗುತ್ತೆ. ಸೊ ಪಾಸ್ ಮಾಡ್ಕೊಂಡು ನೋಡಿ.